ಹಾಸ್ಯ ನಟನೊಬ್ಬ ಹೀರೋ ಆಗ್ಬೋದನ್ನು ತೋರಿಸ್ಕೊಟ್ಟವರು ನವರಸ ನಾಯಕ ಜಗ್ಗೇಶ್. ಆ ಮಹಾನ್ ನಟನ ಹುಟ್ಟುಹಬ್ಬ ಇವತ್ತು. ಹಾಗಾಗಿ ಈ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಕ್ಕೆ ಜಗ್ಗೇಶ್ ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದಾರೆ. ಯಾವುದು ಸ್ಥಳ ಅನ್ನೋದನ್ನು ಜಗ್ಗೇಶ್ ಮಾತಲ್ಲೇ ಕೇಳಿ ತಿಳ್ಕೊಳ್ಳೋಣ. ಜಗ್ಗೇಶ್ ಅವರು ಹುಟ್ಟಿ ಬೆಳೆದ ಮನೆ ಇದು. ಈಗ ಜಗ್ಗೇಶ್ ಅವರು ಕೂಡ ಈ ಮನೆಯಲ್ಲೇ ಇದ್ದಾರೆ. ಬನ್ನಿ, ಈಗ ನಮ್ಮ ಪಕ್ಕ ಜಗ್ಗೇಶ್ ಅವರು ಇದ್ದಾರೆ. ಅವರಿಗೆ ಮೊದಲಿಗೆ ಸರ್ ಹಾಯ್, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಪ್ರತಿ ವರ್ಷ ಹುಟ್ಟುಹಬ್ಬ ಅಂದಿದ ತಕ್ಷಣ ನೀವು ಮನೆಯಲ್ಲಿ ಹೋಮ ಮತ್ತು ರಾಘವೇಂದ್ರ ದೇವಸ್ಥಾನ ಈಗೆಲ್ಲ ಹೋಗ್ತಿದ್ದ. ಈ ವರ್ಷ ಮತ್ತು ಸ್ವಲ್ಪ ವಿಭಿನ್ನವಾಗಿ ಆಚರಣೆ ಮಾಡ್ತೀರಾ? ನಮ್ಮ ತಂದೆಯವರು ಬದುಕಿರೋವರೆಗೂ ತಮ್ಮ ಮಗನಿಗೆ ಎಷ್ಟೇ ದೂರದಲ್ಲಿದ್ದರೂ ಹರ್ಸೋಕ್ಕೋಸ್ಕರ ಹುಡ್ಕೊಬರ್ತಾಯಿದ್ರು. ಈಗ ಅವರು ನನ್ನ 49ನೇ ಬರ್ತ್ಡೇ ಕಾಲವಾಗ್ಬಿಟ್ಟು ಅವಾಗಿಂದ ನಾನು ಇದು ಯಾವುದೂ ಮಾಡ್ದಂಗೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ಇದ್ದುಬಿಡೋಣ ಅನ್ನೋದು ನಿರ್ಣಯಕ್ಕೆ ನಾನು ಬಂದ್ಬಿಟ್ಟಿದ್ದೀನಿ. ಈ ಒಂದು ಮನೆ ನೋಡಿದಾಗ ನನಗೆ ಒಂದು ಸಂತೋಷ ಆಗುತ್ತೆ ಮತ್ತು ಸಿಗುತ್ತೆ ಅಂದರೆ, ಎಸ್ಪೆಷಲಿ ನಾವೇನು ಈ ರೋ ಏನು ನೋಡ್ತಾ ಇದ್ದೀವಿ, ಇದೆಲ್ಲವೂ ಬಾಲ್ಯ ಮತ್ತು ನಮ್ಮ ಯೌವನ ಮತ್ತು ನಮ್ಮ ಹಿರಿಯರು ನಮಗೆ ಹರಿಸಿದವರು ಎಲ್ಲರೂ ಇದ್ದಂಥದ್ದು ಮತ್ತು ಕೆಲವರು ನಮ್ಮನ್ನು ಬಿಟ್ಟು ಹೋದಂಥದ್ದು. ಅದರ ನೆನಪು, ಅದು ಆ ನೆನಪಿರುತ್ತಲ್ಲ, ಅದೇ ಭಾಳ ಸುಂದರವಾದ್ದು. ನಡೆದ ಘಟನಾವಳಿಗಳನ್ನ ಮೆಲುಕು ಹಾಕೋದಿದೆಯಲ್ಲ, ಅದು ಭಾಳ ಸಂತೋಷ ಕೊಡುತ್ತೆ. ನನ್ನ ಮನಸ್ಸಲ್ಲಿ ಏನನ್ನಿಸುತ್ತೆ, ಬಹುಶಃ ಎಲ್ಲೋ ಅವರು ಆತ್ಮಗಳು ನಮ್ಮನ್ನು ಹರಿಸ್ತಾ ಇದ್ದಾವೇನೋ ಅಂತ ನನಗನ್ನಿಸುತ್ತೆ. ಈ ಒಂದು ಜಾಗ ಚೆನ್ನಾಗಿದೆ. ನಾನು ನಮ್ಮಮ್ಮ ಕೂತ್ಕೊಂಡು ತುಂಬಾ ಮಾತಾಡಿದ್ದೀವಿ. ಇವಾಗ ನಾನು ನಿರುದ್ಯೋಗಿ ಆಗಿದ್ದೆ. ಆಗ ನಮ್ಗೆ ಯಾವ ಕೆಲಸಗಳಿರಲಿಲ್ಲ. ತಾಯಿ ಅನ್ನಿಸ್ಕೊಂಡವಳಿಗೆ ಏನೋ ಒಂದು ಸಂತೋಷ, ನಮ್ಮ ಮಗ ಚೆನ್ನಾಗಿ ಬೆಳೀಲಿ, ಮುಂದೆ ಬರಲಿ, ಏನಾದ್ರು ಒಂದು ಸಾಧನೆ ಮಾಡಲಿ ಅಂತ ಹೇಳಿ ಇಲ್ಲೇ ಕೂತ್ಕೊಂಡು ಎಲ್ಲರಿಗೆ ಕಡ್ಡಿ ಪುಡಿ ಹಾಕ್ಕೊಂಡು ನಮ್ಮಮ್ಮ ಅವರ್ಗಟ್ಲೆ ಕೂತ್ಕೊಂಡು ಹಂಗಿರೋ ಹಿಂಗಿರೋ, ನಿನ್ನ ಮಗ ಚೂಡ ಚೆನ್ನಾಗಿರೋ, ಒಳ್ಳೆಯವನಾಗೋ, ಆಳೋದವನೇ ಹಂಗೆ ಹಿಂಗೆ ಅಂತ ಬೈಕೊಂಡು ಇಲ್ಲಿ ಕೂರಿಸ್ಕೊಂಡಿರೋಳು ಯಾವಾಗ. ಮೊದಲಿಗೆ ಹುಟ್ಟುಹಬ್ಬ ಅಂದಿದ ತಕ್ಷಣ ನಿಮ್ಮ ಮನೆಯಲ್ಲಿ ಮೊದಲು ಯಾರು ವಿಶ್ ಮಾಡ್ತಾರೆ? ನಿಮ್ಮ ಪತ್ನಿ ಪರಿಮಳ ಮಾಡ್ತಾರಾ ಅಥವಾ ಮಕ್ಕಳು ಮಾಡ್ತಾರಾ? ಯಾರು ಮಾಡ್ತಾರೆ ನಿಮಗೆ ಮೊದಲ ವಿಶ್? ಸಾಮಾನ್ಯವಾಗಿ ಹೆಂಡತಿ ಅನ್ಸ್ಕೊಂಡವಳೆ ಜೊತೆಲಿ ಇರೋದ್ರಿಂದ ಅವಳಿಗೆ ಆಪರ್ಚುನಿಟಿ ಸಿಗುತ್ತೆ. ಇವರಿಬ್ಬರಿಗೆ ಕಾಂಪಿಟೇಷನ್ ಮಾಡೋದಕ್ಕೆ ನಮ್ಮ ಚಿಕ್ಕ ಹುಡುಗ ಕಾಯ್ತಾ ಇರ್ತಾನೆ. ಅವ್ನು ಮಧ್ಯರಾತ್ರಿ 12 ಗಂಟೆಗೆ ಬಂದು ವಿಶ್ ಮಾಡ್ಬಿಡ್ತಾನೆ, ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ. ಆ ಕುತೂಹಲ ಜಾಸ್ತಿ ಅವನಿಗೆ. ನನ್ನ ಹೆಂಡತಿಗೆ ಒಂಥರ ಬಿಗುಮಾನ, ಸಂತೋಷ ಎಲ್ಲವೂ ಇರುತ್ತಲ್ಲ. ಹ್ಯಾಪಿ ಬರ್ಡೇ ಅಪ್ಪ ಅಂತಾಳೆ. ಥ್ಯಾಂಕ್ ಯು ಅಮ್ಮ ಅಂತ ನಾವು ಅಂತೀವಿ. ನಿಮ್ಮ ಹುಟ್ಟುಹಬ್ಬಕ್ಕೆ ನಿಮ್ಮ ಪತ್ನಿ ಪರಿಮಳದಿಂದ ಸ್ಪೆಷಲ್ ಗಿಫ್ಟ್ ಅಂತ ಪ್ರತಿ ವರ್ಷ ಏನಾದರೂ ಸಿಕ್ಕಿದೆಯಾ? ಪಾಪ ಸಾಕಷ್ಟು ಕೊಡಿಸಿದಾಳೆ. ಇದೆಯಲ್ಲ, ಇದು ರಾಯಿರೋದು, ಇದು ಅವಳು ಬರ್ತಡೇ ಕೊಟ್ಟಿದ್ದು, ಇದು ಅವಳು ಬರ್ತಡೇ ಕೊಟ್ಟಿದ್ದು, ಇದು ಅವಳು ಪ್ರೆಸೆಂಟ್ ಮಾಡಿದ್ದು, ಇದರಲ್ಲಿರೋ ಬಹುತೇಕ ಅವಳು ಪ್ರೆಸೆಂಟ್ ಮಾಡಿದ್ದು. ಆಮೇಲೆ ಇನ್ನೊಂದು ಚೇನ್ ಇದೆ, ಇದು ಅವಳು ಪ್ರೆಸೆಂಟ್ ಮಾಡಿದ್ದು. ಪ್ರೆಸೆಂಟ್ ಮಾಡ್ತಾಯಿದ್ದೆ. ಸ್ವಲ್ಪ ಅವಳು ಕಾಸೆಲ್ಲ ಸೇರಿಸಿಟ್ಟು ನಮ್ಮ ಗಂಡನಿಗೆ ಏನೋ ಕೊಡಬೇಕು ವಿಶೇಷವಾಗಿ ಅಂತೇಳಿ ಮಾಡ್ತಾಳೆ. ಈ ಸರಿ ಏನು ಕೊಡ್ತಾಳೆ ಕಾದು ನೋಡಿ. ಸರಿ, ಜೊತೆಗೆ ಈ ಮನೆಯಲ್ಲಿ ನಿಮಗೆ ತುಂಬ ಅಟ್ಯಾಚ್ಮೆಂಟು. ಈ ಮನೆ ಒಳಗಡೆ ಒಂದ್ಸಲಿ ಹೋಗೋಣ. ಮನೆಗೆ 4 ಮೂಲೆ, ಮೂಲೆಗೊಬ್ಬ ದೇವ್ರು, ದೇವ್ರಿಗೆ ಯಾಕೋ ಮಂಕು, ಇಲ್ಯಾಕಿಟ್ರಿ ಟ್ಯಾಂಕು. ಇದು ಪಡಸಾಲೆ ನಮ್ಮದು. ಅಂದರೆ ಎಲ್ಲರೂ ನಾವೆಲ್ಲ ಇದ್ದಿದ್ದು ಅಲ್ಲಿ ಮೂಲೆಯಲ್ಲಿ ದೇವರು ಪೂಜೆ ಮಾಡುವಂಥ ಇದ್ದಿದ್ದು. ನಾನು ಮತ್ತು ಪರಿಮಳ ನಾವು ಈ ಮನೆಗೆ ಬಂದು ಹೊಸದರಲ್ಲಿ ನಮ್ಮ ಬೆಡ್ರೂಮ್ ಅದು. ಏನಾಯಿತು, ಅವಳು ಸಿಟಿಯ ಹೆಣ್ಣುಮಗಳು, ಈ ವಾತಾವರಣಕ್ಕೆ ಸೆಟ್ ಹಾಕಿಲ್ಲ, ಹೋಗ್ಬಿಟ್ಟ. ಮನಸ್ತಾಪಗಳು ಅವೆಲ್ಲ ಸಣ್ಣ ಪುಟ್ಟ. ಹಂಗಾಗಿ ನಾವು ಇಂಡಿಪೆಂಡೆಂಟಾಗಿ ನಾವು ಬದುಕೋಣ ಅಂತ ಹೇಳಿ ನಾವು ಹೋದಂಥದ್ದು. ಇದು ಬಂದು ನಮ್ಮ ತಾಯಿ ಕೂತು ಅಡುಗೆ ಮಾಡ್ತಾ ಇದ್ದಂಥ ಒಲೆ. ನೋಡಿ, ಇನ್ನೂ ಒಂದೇ ಒಂದು ಗೆರೆ ವ್ಯತ್ಯಾಸ ಆಗಿಲ್ಲ. ಅವತ್ತು ಹೆಂಗಿದೆ ಇವತ್ತು ಹಂಗೆ ಇದೆ. ಅತ್ತೆ ಸೊಸೆ ಮಾತಾಡ್ಕೊಂಡು ಅಡುಗೆ ಮಾಡೋರು ಇಲ್ಲಿ. ನೋಡಿದ್ರಾ? ನಾವು ಅಲ್ಲೇ ಕುತ್ಕೊಂಡು ತಿಂತಾ ಇದ್ದಿದ್ದಲ್ಲ, ಇಲ್ಲಿ ಕುತ್ಕೊಂಡು ದೋಸೆ ಹಾಕೋರು ಅಲ್ಲಿ ಎಸೆಯವರು. ಅಮ್ಮ ಮಾಡಾರ. ನಾ ಇಲ್ಲಿ ಕುತ್ಕೊಂಡು ತಿನ್ನಿವೆ. ನಿಮ್ಮ ತಾಯಿ ಅದೇ ಪೇಂಟಿಂಗ್ ಮಾಡಿದ್ದಾರೆ ಅಂದ್ರಲ್ಲ, ಅದು ಎಲ್ಲಿದೆ? ಆಚೆ. ನೀರು ಹರಿಯುವಂಥದ್ದು ಇದೆಲ್ಲ ನೋಡಿ ಎಷ್ಟು ಪಾಪ ಅವ್ರಿಗೆಲ್ಲ
ಪೇಂಟಿಂಗ್ ಬಗ್ಗೆ ಏನು ಹುಚ್ಚಿತ್ತು ಅಂದ್ರೆ ನಿಜವಾಗ ಆ ಪೇಂಟ್ ಕರಗಿಲ್ಲ. ನನಗೆ ಅದೇ ತುಂಬಾ ಆಶ್ಚರ್ಯ. ಇವತ್ತಿಗೂ ಇದೆ. ಎಷ್ಟು ವರ್ಷ 82 ಎಲ್ಲಿ ಇವತ್ತೆಲ್ಲಿ ಸರ್? ಇದೇ ಪೇಂಟಿಂಗ್, ಇದೇ ನಮ್ಮ ತಾಯಿಯವರು ನನಗೋಸ್ಕರ ಮಾಡಿದ ಪೇಂಟಿಂಗ್. ಇದರಲ್ಲಿ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ, ಇದು ಶೂಟಿಂಗ್ ಕ್ಯಾಮ್ರಾ, ಇದೆಲ್ಲ ಕ್ಯಾಮ್ರಾ ಶೂಟ್ ಮಾಡ್ತಿದ್ರೆ ಇದು ನಾನಂತೆ, ಇದು ಫೈಟಿಂಗ್ ಮಾಡೋದಂತೆ ನಾನು. ಈ ಥರ ಎಲ್ಲ ಸೀನ್ ತೆಗಿಯೋದಂತೆ. ತೆಗೆದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಥಿಯೇಟ್ರು, ಈ ಥಿಯೇಟ್ರಲ್ಲಿ ಹಾಕ್ಬಿಡೋದಂತೆ. ಆವಾಗ ಜನ ಹಿಂಗೆ ಬಂದು ಲೈನಾಗಿ ನಿಂತ್ಕೊಂಡು ಅವ್ರ ಮಗನ ಪಿಕ್ಚರ್ ನೋಡ್ತಾರೆ. ನಿಮ್ಮ ತಾಯಿ ಕಂಡಂತ ಕನಸು, ಅಯ್ಯಮ್ಮನ ಕನಸು ಆಗಿದೆಯೋ ಇಲ್ವೋ? ಅದೇ ರೀತಿ ಆಗಿದೆಯಲ್ಲ. ಅದೇ ಹೇಳೋದು ನಾನು ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಗೊತ್ತಾ, ತಾಯಿಯನ್ನ ಯಾರು ಗೌರವಿಸ್ತಾರೆ, ತಾಯಿಯನ್ನ ಯಾರು ತುಂಬ ಚೆನ್ನಾಗಿ ನೋಡ್ಕೊತಾರೆ, ತಾಯಿಯ ಜೊತೆಗೆ ಯಾರು ಆಶೀರ್ವಾದ ತಗೊಂತಾರೆ, ಅವರೆಲ್ಲರೂ ಅವ್ರ ಕನಸು ಏನೇನು ಅಂದ್ಕೊಂಡಿದ್ದಾರೆ ಆ ಮಕ್ಕಳಿಗೆ ಆಗುತ್ತೆ, ಅವರೆಲ್ಲರಿಗೂ ಒಳ್ಳೇದಾಗುತ್ತೆ. ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು, ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು, ದೇವರು ಓದು ಭಾಷೆಯ ಕಲಿಸೋ ತಾಯಿಯ ಪಡಿಬೇಕು, ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು.